ಬರೀ 3 ಅಡಿ ಓನ್ಲಿ ಡ್ರೈನ್ ಮಾತ್ರ ಇದೆ ಸರ್. jacket board. Also be jacket board. There's a limited diameter only you can do. No, but jacket board you can do it. Big pipe. Jacket board, they don't have anything bigger than 400. They are technical. But there's no machine available in the system. Right? Sanitary are laying 300 pipes. 300 pipes there. You're lying that only. Channel road is there. Only 2 ways are that ditch way. Nobody else has. Nothing to buy. Look, I'm just saying, you got it? Management system, you don't know this, you don't know that, you don't know this. But now, sir, Yes, smart city did it. Smart city first. ನೀವು ಹೇಳ್ದಂಗೆ ಮೀಡಿಯಾ ಹತ್ರ ಮೆಜರ್ಮೆಂಟ್ಸ್ ತಗೊಂಡು ನಾವು ಮಾರ್ಕ್ ಮಾಡಬೇಕು ಬಿಫೋರ್ need a road digging protocol. ಯಾವುದೋ ಮಣ್ಣ ದಾಟಿಗೆ ಯಾಕೆ ಇರಬೇಕಲ್ಲಿ ಅದನ್ನ ಡೆಮಾನ್ಸ್ಟ್ರೇಷನ್ ಅಲ್ಲಿ ಹೇಳಿ ಸಾಮಾನ್ಯ ಟ್ರೈನ್ಗೆ ಜೀರೋ ಮಾಡಬೇಕು ಅದೊಂದು ಜೀರೋ ಕೇಳೋದು ಏನು ನೀವು ಹೇಳ್ತಾ ನೀವು ಡೀಸಿಲ್ಟ್ ಮಾಡಿದ್ದೀರಿ ಅಲ್ಲಿ ಯಾಕೆ ಹಾಕಿದ್ದೀರಿ? ಇಮಿಡಿಯೇಟ್ ಆಗಿ ಡೀಸಿಲ್ಟ್ ಆದ ತಕ್ಷಣ ತೆಗಿಬೇಕು ಅಲ್ಲಿಂದ. ಅದ್ರ ಉಪಯೋಗ ಮತ್ತೆ ಮಾಡ್ತೀನಿ ಅಲ್ಲ ಅದು ಯಾವುದೋ ಕನ್ಸ್ಟ್ರಕ್ಷನ್ ಏರೈಡೋ ಅಥವಾ ಮೆಟ್ರೋದವ್ರದ್ದು ಯಾರ್ದೋ ಕನ್ಸ್ಟ್ರಕ್ಷನ್ ಮಣ್ಣು ಹಂಗೆ ಉಡ್ಡೆ ಹಾಕಿದ್ದಾರೆ, ಹಂಗೆ ಬಿದ್ದಿದೆ. ಆ ಮಣ್ಣನ್ನ ನೀವು ನಾಳೆ ರೀಯೂಸ್ ಮಾಡಂಗಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಫಿಲ್ಅಪ್ ಮಾಡಂಗಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂಡ್ ಅದು ಯಾರು ಜನ ಯಾರೋ ರಾತ್ರಿ ಹೊತ್ತು ಬೇರೆ ಸೈಡ್ ಅಲ್ಲ ಅದು ಅಲ್ಲ, ಇಲ್ಲೇ ಯಾರೋ ಲೋಕಲ್ ಕನ್ಸ್ಟ್ರಕ್ಷನ್ ಅವರು ಮಾಡಿದ್ದಾರೆ ಅಲ್ಲೇ. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೇಂಟಿಂಗ್ ಲೈಟಿಂಗ್ ಜಾಸ್ತಿ ಖರ್ಚು ಬರುತ್ತೆ. ನಾನು ಹೇಳೋದು ಕ್ಲೀನ್ ಮಾಡಿದ್ರೆ ತೆಗಿದವು ಐ ಕಾಂಟ್ ವೇಟ್ ಆಲ್ಸೋ. ಪ್ಲಾನ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ವಾಟ್ ಎವರ್ ಇಸ್ ಕ್ಲಿಯರ್ ವಿಜುವಲ್ ಏನು ಯಾವ ಪೋರ್ಷನ್ ಕ್ಲಿಯರ್ ಇದೆ ಅಲ್ಲಿ ಕಂಪ್ಲೀಟ್ ಮಾಡಿ. ಈಗ ಮಣ್ಣು ಗಿಣ್ಣು ತೆಗೆಯೋ ಸ್ವಲ್ಪ ಇಂದ ಮಾಡಂಗೆ you have this, how do you use it? First priority is what I was thinking. ಇದು ಈ ಕಡೆಯಿಂದ ಬರೋದಕ್ಕೆ ಈಗ ಅದೇ ರೋಡ್ ಇಲ್ಲಿವರೆಗೂ ಇರ್ಬೇಕು. ನಾವು ಜಸ್ಟ್ ಫಿಸಿಕಲ್ ಕ್ಯಾನ್ ಪಾಸ್ ಅನ್ಸುತ್ತೆ. ಈಗ ಇದು 2 ವೇ ಇದೆಯಾ 1 ವೇ ಇದೆಯಾ? ಇದು 1 ವೇ ಇದೆ. ನಾವು ರೈತಲ್ಲಿ ಮಾತ್ರ ಹೌದು. ಈಗ ರೈತ ನೀವು ಈ ಕಡೆಯಿಂದ ಬರೋದಕ್ಕೆ ಮಾತ್ರ ಹೆಡಿಂಗ್ ನಾರ್ತ್ ಸೈಡಲ್ಲಿ ಹೆಡಿಂಗ್ ಮಾಡುವಾಗ ಅವ್ರಿಗೆ ಇದು ಆಕ್ಸೆಸ್ ಕೊಡಿ. ಇಲ್ಲಿ ಏನಿದ್ರು ರೈಟ್ ಟರ್ನ್ ಮುಂದೆ ಇದೆ, ಮತ್ತೆ ಇಲ್ಲಿ ಯೂ ಟರ್ನ್ ತಗೊಂಡು ವಾಪಸ್ ಹೋಗಿ ರೈಟ್ ಟರ್ನ್ ಅಲ್ಲೋ ಆಗುತ್ತೆ. ಇಲ್ಲಿ 2 ವೇ ಮಾಡೋಕ್ಕಾಗಲ್ಲ, ಓನ್ಲಿ 1 ವೇ. ಆ ಕಡೆ ಹೋಗೋರು ಲೆಫ್ಟ್ ಅಂತೂ ಇದ್ದೇ ಯಾವುದೇ ಲೆಫ್ಟ್ ಹೋಗ್ತಾರೆ. ಸೊ ಇದು ಬರೀ ರೈಟ್ ಟರ್ನು ಆ್ಯಂಡ್ ಯೂ ಟರ್ನ್, ಫ್ರೀ ಮೂವ್ಮೆಂಟ್ ಆಗ್ತಾ ಇದೆ. ಇದು ನಾವು ಪ್ಲಾನ್ ಮಾಡೋದು ಆ ಕಡೆಯಿಂದ ಬರೋದು. ಇದು ಬೇರೆ ಬಿಟ್ಬಿಡಿ, ಇದು ತುಂಬ ಲಾಂಗ್ ಇದೆ. ನಾರ್ಮಲ್ ಫ್ಲೈಓವರ್ ಅಲ್ಲ ಇದು. ಸ್ಟಾಪ್ ಎಕ್ಸ್ಟೆಂಡೆಡ್ ಫ್ಲೈಓವರ್. ಎರಡೆರಡು ಕ್ರಾಸಿಂಗ್ ಇರೋದಿಲ್ಲ. So on the other ones, RK and we were just looking at it. Yeah, this one's confusing, yeah. So ಈಗ ಇವೆಲ್ಲ ನೀವು ಈ ಥರ ಲೈಟಿಂಗ್ ಚೆನ್ನಾಗಿ ಮಾಡಿದರೆ ಆಟೋಮ್ಯಾಟಿಕಲಿ ಮೇಂಟೈನ್ ಆಗುತ್ತೆ. ಈಗ
ಅದಕ್ಕೆ ಕಾರಣ ಇದು ಸರ್. ಚಾನ್ಸ್ ಇಲ್ಲಿವರೆಗೆ ಇರುತ್ತೆ. ಈ ಲೈನ್ ಇದೆ ನೋಡಿ. ಚೆಕ್ ಮಾಡಿದ್ದೀರಾ ಎನ್ಕ್ರೋಚ್ಮೆಂಟ್ ಆಗಿ? ಚೆಕ್ ಆದ್ರೂ ಮಾಡ್ಕೋಬೇಕಲ್ಲ. ನಾನು ಹೇಳಿದ್ದೀನಲ್ಲಪ್ಪ, ನಿಮ್ದು ಆಕ್ಚುಯಲ್ ಬಿಡುತ್ತೆ ಏನಿದೆ ಅಂತ ಯಾವತ್ತು ಮಾರ್ಕೆಟ್ ದೆನ್ ಆ ಕಡೆನೂ ಇದೆ, ಈ ಕಡೆನೂ ಕ್ಲಿಯರ್ ಇದೆ. ಅದಕ್ಕೆ ಮಾತ್ರ ಅವ್ರ ಗೋಡೆನೂ ಅಲ್ಲಿವರೆಗೂ ಇದೆ. ಬಿಲ್ಡಿಂಗ್ ಲೈನ್ ಎಲ್ಲಿದೆ, ಅವ್ರದ್ದು ಪ್ಲಾನ್ ತಗೊಂಡು ಆಲ್ ದ ಕಮರ್ಷಿಯಲ್ ಬಿಲ್ಡಿಂಗ್ ಟ್ರಾನ್ಸ್ಫರ್ ಫುಟ್ಪಾತ್ ಅಲ್ಲಿ ಅಲ್ಲ, ನೋಡಕ್ಕೆ ಅವ್ರ ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಕಾಣುತ್ತೆ, ಬಟ್ ಇಟ್ ಇಸ್ ನಾಟ್ ದೇರ್. ಅದರಿಂದ ಏನಾಗಿದೆ, ಫರ್ದರ್ ಎನ್ಕ್ರೋಚ್ಮೆಂಟ್ಸ್ ಹ್ಯಾಪನ್ಡ್. ಅದು ಅಲ್ಲಿಯೇ ಏನಾದರೂ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.